LICಯ ಉನ್ನತ ಹುದ್ದೆಯ ಹಿಂದೆಸೆದು ಸುಖಾಸೀನದ ಸ್ವಂತ ವೈಭೋಗ ವಾಹನದ ಪ್ರಯಾಣವ ತೊರೆದು ಅಳಿಯುವ ಆತ್ಮಗಳಿಗಾಗಿ ಶಿಲುಬೆಯ ಹಾದಿಯ ಹಿಡಿದು ಭಾರತದ ಮಿಷನರಿಗಳ ಜೀವಿತಕ್ಕೆ ತನ್ನನ್ನೇ ಧಾರೆ ಎರೆದು ರೈಲಿನ ಪ್ರಯಾಣಗಳಲ್ಲೂ ಪ್ರಾರ್ಥನೆಯಲ್ಲಿ ಕಳೆದು ನನ್ನಂತ 100 ಮಂದಿ ಸೇವಕರ ಜೀವಿತಕ್ಕೆ ಸವಾಲೊಡೆದು ನನ್ನ ತಲೆಮಾರಿನಲ್ಲೇ ಆರ್ಭಟಿಸದೆ ಮೆಲುದನಿಯಿಂದಲೇ ಕಣ್ಮರೆಯಾದ ಪ್ರೀತಿಯ ಪ್ಯಾಟ್ರಿಕ್ ಅಣ್ಣನವರಿಗೆ ಈ ಪುಸ್ತಕವು ಸಮರ್ಪಣೆ. ನನ್ನೆದೆಯ ಇಂಜಿನ್ನಿಂದ ನನ್ನ 3ನೇ ಪುಸ್ತಕ ಮೋಡದ ಸಾಲುಗಳು ಮುದ್ರಣದ ನಂತರ ಯಥಾಪ್ರಕಾರ ನಾನು ಮುಂದೇನು ಬರೀಬೇಕೆಂಬ ಪ್ರಾರ್ಥನೆಯಲ್ಲಿ ಕಳೀತಿದ್ದಾಗ ಅಚಾನಕ್ಕಾಗಿ ಒಂದು ಸಂಜೆ ನನ್ನ ಜೀವಿತದ ಪ್ರಯಾಣದ ಒಡನಾಡಿಯಾದ ನನ್ನ ಮಡದಿಯೊಂದಿಗೆ ನನಗಿಷ್ಟವಾದ ನನ್ನ ಬಾಳ ಬಂಡಿಯಾದ ರೈಲಿನಲ್ಲಿ ಕೆಂಗೇರಿಗೆ ತಲುಪಿದಾಗ 14 ವರ್ಷದಿಂದ ನನ್ನೊಡನೆ ಸಂಗಾತಿಯಾಗಿ ಬಂದ ನಂತರ ಬಸ್ಸಿನ ಪ್ರಯಾಣಕ್ಕೆ ಟಾಟಾ ಹೇಳಿ ರೈಲು ಪ್ರಯಾಣದ ಜೀವಿತಕ್ಕೆ ಸ್ವಾಗತ ಕೋರಿದಂತ ನನ್ನ ಅರ್ಧಾಂಗಿನಿ ಶ್ವೇತಾ, ನೀವು ಯಾಕೆ ಸ್ವಂತ ಗುತ್ತಿಗೆಗೆ ಪಡೆಯದೆ ಸದಾ ಸಂತೋಷದಿಂದ ಪ್ರಯಾಣ ಮಾಡುವಂತ ರೈಲಿನೊಂದಿಗಿನ ಬಾಂಧವ್ಯದ ಕುರಿತು ಒಂದು ಪುಸ್ತಕ ಬರಿಬಾರದು ಅಂತ ಪ್ರಶ್ನಿಸಿದ್ಲು. ಆಗ ತಕ್ಷಣ ರೈಲಿನ ಪ್ರಯಾಣದಲ್ಲಿ ನನಗಾದಂತ ನೆನಪುಗಳು ಬರ್ಲಿಕ್ಕೆ ಆರಂಭಿಸಿತು. ಕುಂದಾಪುರ ರೈಲಿನಲ್ಲಿ ಸಿಕ್ಕ ಸುಂದರ್ ರಾಮನ್ ಅವರೊಂದಿಗಿನ ಸಂಭಾಷಣೆ, ಮಲೇಷ್ಯಾದ ಮೆಟ್ರೋ ರೈಲಿನಲ್ಲಿ ನನಗಾದಂಥ ಅವಾಂತರ ಮತ್ತು 7ನೇ ಪ್ಲಾಟ್ಫಾರ್ಮ್ನಲ್ಲಿ ಮೆಜೆಸ್ಟಿಕ್ನಲ್ಲಿ ಒಬ್ಬ ಭಿಕ್ಷುಕನಿಂದ ನನಗಾದಂಥ ಎಚ್ಚರಿಕೆ ಗಂಟೆ ನೆನಪಾಗ್ಲಿಕ್ಕೆ ಆರಂಭಿಸಿತು. ಅದೊಂದು ಕಡೆ ಹಾಸ್ಯಾಸ್ಪದವಾಗಿ ಕಂಡ್ರು ನನ್ನ 20 ವರ್ಷದ ಸೇವೆಯಲ್ಲಿ ಅತಿ ಹೆಚ್ಚು ಒಲವಿನಿಂದ ಪ್ರಯಾಣಿಸಿದಂಥ ರೈಲಿನ ಪ್ರಯಾಣ ಮತ್ತು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ಈ ವಾಹನವನ್ನು 1804ರಲ್ಲಿ ಕಂಡುಹಿಡಿದಂಥ ರಿಚರ್ಡ್ ಟ್ರಿವಿಥಿಕ್ ಮತ್ತು ಅದನ್ನು ನವೀಕರಿಸಿದಂಥ ಒಬ್ಬ 18ನೇ ವಯಸ್ಸಿನವರೆಗೂ ಅನ್ಎಜುಕೇಟೆಡ್ ಅಂತ ವಿಕಿಪೀಡಿಯಾ ಹೇಳುವ ಚಾರ್ಲ್ಸ್ ಸ್ಟೀಫನ್ಸನ್ಗೂ ದೇವರು ಕೊಟ್ಟ ಜ್ಞಾನಕ್ಕಾಗಿ ಕೃತಜ್ಞತೆ ಮನಸ್ಸಿನಲ್ಲಿ ಹೇಳ್ತಾ ನಾನು ಮತ್ತು ನನ್ನ ಟ್ರೈನು ಈ ಕಿರು ಹೊತ್ತಿಗೆಯನ್ನ ಕೈಗೆತ್ಕೊಂಡೆ. ಇದು ಕಥಾ ಸಂಕಲನವೋ ಕಾದಂಬರಿಯೋ ಕ್ರೈಸ್ತ ಸಾಹಿತ್ಯದ ಯಾವ ಭಾಗ ಎಂದು ಹೇಳಲಿಕ್ಕೆ ನನಗೆ ಬುದ್ಧಿ ಸಾಲದು. ಆದರೆ ಈ ಉಗಿ ಬಂಡಿಲ್ ಪ್ರಯಾಣಿಸುವಾಗ ನನ್ನ ಯೇಸು ಸ್ವಾಮಿಯನ್ನ ಆಗಾಗ್ಗೆ ಧ್ಯಾನಿಸ್ತಾ ಬಡವರ ಬಾದಾಮಿ ಎಂದೇ ಜನರು ಕರೆಯುವಂತ ಕಡ್ಲೆಕಾಯಿ ಅಂತ ಕೂಗುವ ಆ ಅಜ್ಜಿಯರಿಂದ ಮೋಸ ಹೋದ 10 ರೂಪಾಯಿ ಕವರ್ನ ಪೊಟ್ಟಣದಲ್ಲಿ ಸಿಪ್ಪೆ ದಪ್ಪಗಿದ್ರು ತೆಗೆದಾಗ ಅದರೊಳಗಿನ ಬೀಜ ದಪ್ಪಗಿರದೆ ಮನಸ್ಸಿನಲ್ಲೇ ಗುಣುಗ್ತಾ ಟೈಮ್ ಪಾಸ್ ಮಾಡಿ ಕಡೆಯ ಕಡ್ಲೆ ಬೀಜದ ರುಚಿಯನ್ನ ಎಂಜಾಯ್ ಮಾಡಿದ್ದಂತೂ ನಿಜ. ಇದು ನನ್ನ ಸೇವೆಯ ಪ್ರಯಾಣದಲ್ಲಿ ನಡೆದ ಸತ್ಯ ಸಂಗತಿಗಳೇ ಆದರೂ ಅದರಿಂದ ಹಾಸ್ಯಾಸ್ಪದವಾದ ಸಂಗತಿಗಳನ್ನು ಉಪಯೋಗಿಸಿದ್ರು. ನನ್ನ ಗುರಿ ಈ ರೈಲು ಪ್ರಯಾಣದಲ್ಲಿ ದೇವರು ನನಗೆ ಕಲಿಸಿದ ಪಾಠಗಳು ಮತ್ತು ಅದರಿಂದ ನಿಮಗೆ ಪ್ರೋತ್ಸಾಹ, ಆದರಣೆ, ಭಕ್ತಿವೃದ್ಧಿ ಮತ್ತು ಎಚ್ಚರಿಸುವಂತ ಸತ್ಯವಾದ ಬೋಧನೆಗಳನ್ನ ತಲುಪಿಸುವುದೇ ನನ್ನ ಈ ಪುಸ್ತಕದ ಉದ್ದೇಶ. ಇಬ್ರಿಯ ಪತ್ರಿಕೆಯಂತೆ ನಮ್ಮ ಕುರಿತು ತಿಳಿಸದೆ ಬರೆಯುವವರು ಹಲವರಿದ್ದಾರೆ. ಆದರೆ ಪೌಲನು ತನ್ನ ಜೀವಿತದ ಅನುಭವಗಳಿಂದಲೇ ಪತ್ರಿಕೆಗಳನ್ನು ಬರೆದನು. ನಾನಾದರೂ ಆ ಕಂಪಾರ್ಟ್ಮೆಂಟಿಗೆ ಸೇರಿದವನು ಅನ್ನೋದು ನನ್ನ ಅನಿಸಿಕೆ. ನಾನು 7-8 ಬಾರಿ ವಿಮಾನದಲ್ಲಿ ಪ್ರಯಾಣಿಸಿದ್ರು ನನಗೆ ನಡೆದಾಡ್ತಾ ಜನರೊಂದಿಗೆ ಬೆರೀತಾ ನನ್ನ ಶರೀರಕ್ಕೆ ಹೆಚ್ಚು ದಣಿವಾಗದೆ ಸುಖಕರವಾಗಿ ಪ್ರಯಾಣಿಸಿದ್ದು ಈ ನನ್ನ ಪ್ರೀತಿಯ ಪುಷ್ಪಕ ವಿಮಾನವಾದಂಥ ರೈಲ್ನಲ್ಲೇ. ನನ್ನನ್ನು ಸಾಮಾನ್ಯವಾಗಿ ಸೇವೆಗೆ ಕರೆದಂಥ ಸ್ಥಳದಲ್ಲಿ ನೀವು ಹೇಗೆ ಬಂದಿರೆಂದು ನನ್ನ ಗೌರವವನ್ನು ಅಳೆದು ಗೇಣಾಕೋರ ಮಧ್ಯೆ ಜಗತ್ತಿನಲ್ಲಿ ಯಾರೂ ಖಾಸಗಿಯಾಗಿ ವೈಯಕ್ತಿಕವಾಗಿ ಕೊಳ್ಳಿಕ್ಕಾಗದೇ ಇರುವಂತ, ಈಗ ಅದು ಕೂಡ ಪ್ರೈವೇಟ್ ಆಗ್ಬಿಟ್ಟಿದೆಯಂತೆ. ನಾನು ಬಂದದ್ದು ಅದು ನನ್ನ ಟ್ರೈನು. ಈ ರೈಲ್ನಲ್ಲೇ ನಾನು ಓಡಾಡುವುದೆಂಬುದು ನನಗೆ ಹೆಮ್ಮೆಯ ವಿಷಯವೆಂದು ಹೇಳುವಾಗ ಯಾಕಾದರೂ ಪ್ರಶ್ನಿಸಿದ್ಗೂ ಅಂತ ಬೇಸತ್ತವರೂ ಉಂಟು, ಕಾಣಿಕೆ ಕಡಿಮೆ ಕೊಡಬಹುದೆಂದು ಸಮಾಧಾನ ಪಟ್ಟವರೂ ಉಂಟು. ಒಟ್ಟಾರೆ ಮನೆ ತೆರೆದು ನನ್ನ ಈ ರೈಲ್ ಪ್ರಯಾಣದಲ್ಲಿ ನನ್ನೊಂದಿಗೆ ಕಡ್ಲೆಕಾಯಿ ಸವಿತಾ ಹೋದ್ರಿ. ಜೊತೆಗೆ ನಿಮ್ಮ ಹಲ್ಲಿಗೆ ಘಾಸಿ ಮಾಡುವಂತೆ ಇದರ ಸತ್ಯಗಳು ಕಂಡು ಬಂದ್ರೆ ಅದನ್ನ ದಯಮಾಡಿ ಎಸೆಯದೆ ಅಗೆದು ತಿನ್ರಿ. ಯಾಕೆಂದ್ರೆ ಈ ಪುಸ್ತಕದಲ್ಲಿ ಸಿಗುವ ಈ ಬಡವನ ಬಾದಾಮಿ ನಿಜವಾಗಿಯೂ ನಿಮ್ಮ ಆತ್ಮಿಕ ಆರೋಗ್ಯಕ್ಕೆ ಸಹಕಾರಿ. ನಾನು ಮತ್ತು ನನ್ನ ಟ್ರೈನು, ಈಗಲೂ ಟ್ರೈನು ನನ್ನ ಚರ್ಚ್ ಪಕ್ಕದಲ್ಲಿ ಹೋಗ್ತಲೇ ಇದೆ. ಇದು ನನ್ನ ಆತ್ಮಕಥೆಯು ಮತ್ತು ನಾನು ಕಲಿತ ಆತ್ಮೀಕ ಪಾಠವು.